ಹೇಳು ಮಾಧವ ನಾಯ್ಡು. ನಾನು ಒಂದು ಗೊತ್ತಾಯ್ತಾ? ಕಂಗ್ರ್ಯಾಚುಲೇಷನ್ ಅಪ್ಪ, ಪ್ರಾಜೆಕ್ಟ್ ನಿಂಗೆ ಆಯ್ತಂತೆ. ಹೌದು. ವೆರಿ ಗುಡ್. ಅಂದಂಗೆ ಬೆಳಿಗ್ಗೆ ಯಾರೋ ನಿನ್ ಮೇಲೆ ಅಟ್ಯಾಕ್ ಮಾಡ್ಬಿಟ್ರಂತೆ. ಓ ಸಾರು ರಾಮು, ಕಾಲ ಸರಿಯಾಗಿಲ್ಲ. ನಾಯ್ಡು, ಕಾಲದ ಬಗ್ಗೆ ಮಾತಾಡ್ಬೇಡ. ಕೆಲಸ ಮಾಡದೆ ಕಾಲ ಕಳೆಯೋನು ಕೆಲಸ ಮಾಡೋನ್ ಕಾಲ ಹಿಡಿತಾನೆ. ನಾನೇನು ನಿನಗೆ ಗೊತ್ತು, ನೀನೇನು ಅಂತ ನನಗೂ ಗೊತ್ತು. ಏನಂತೀಯ? ಇಲ್ಲಪ್ಪ, ನಮ್ಮ ಅಮ್ಮ ಸತನ ಏನು ಮಾಡಿಲ್ಲ, ಪ್ರಾಮಿಸ್. ಅದೇನೇ ಇರಲಿ, ನನಗೆ ನಿನ್ ಕಂಡ್ರೆ ತುಂಬ ಇಷ್ಟ. ಯಾಕೆಂದರೆ ನೀನು ಹೀಗೆ ಪ್ರತಿ ಸಲ ನನ್ನ ವಿರುದ್ಧ ಕಾಂಪೀಟ್ ಮಾಡ್ತಾ ಇರೋದಕ್ಕೆ ನಾನು ಗೆಲ್ತಾ ಇರೋದು, ಬೆಳೀತಾ ಇರೋದು. ಸೊ ಆಲ್ ದಿ ಕ್ರೆಡಿಟ್ ಗೋಸ್ ಟು ಯು. ಬಾಯ್. ಏನಾಯ್ತಣ್ಣ? ಲೈಟಾಗಿ ಮಾನ ಹೋಯ್ತು, ಬಟ್ ಐ ಆಮ್ ಹ್ಯಾಪಿ. ಅಲ್ಲ ಕಣೋ, ಆ ಪ್ರಾಜೆಕ್ಟು ನನಗೆ ಸಿಕ್ಕಿದ್ರೇನೋ ರಾಮನಾಥಂಗೆ ಸಿಕ್ಕಿದ್ರೇನೋ ಅಲ್ವಾ? ಹೌದಣ್ಣ. ಆ ರಾಮನಾಥನ್ ಕಾಪಾಡ್ದವನು ಎವ್ಡ್ರ? ನಂಗಂತೂ ಅಣ್ಣ ತೂಗು ವೈರ ಕೊಡಲ್ವಾ? ಬೇಡ. ಅನ್ನ ಸಾಂಬಾರ್ ಯಾಕೆ ತಿಂತೀಯ ಶಂಭು? ಚಿಕನ್ ತರಿಸ್ಲಾ? ಬಿರಿಯಾನಿ? ತಂದೂರಿ? ನನ್ನ ಹೆಸರು ಮಾಧವ ನಾಯ್ಡು ಅಂತ. ಜಗತ್ನಲ್ಲಿರೋ ಒಳ್ಳೆಯವರಲ್ಲಿ ನಾನು ಒಬ್ಬ. ಹಂಗಂತ ಯಾರು ಹೇಳೋದಿಲ್ಲ. ಮೊನ್ನೆ ನೀನೊಬ್ಬನ ಕಾಪಾಡ್ದಲ್ಲ, ಅದ್ರಲ್ಲಿ ನನ್ಗದ್ ಲಾಸು. ಒಂದು ದೊಡ್ಡ ಪ್ರಾಜೆಕ್ಟೇ ಮಿಸ್. ತಮಾಷೆನಾ? ನನ್ನ ಟೆನ್ಷನ್ ಆಯ್ತದೆ, ಬಿ ಪಿ ರೈಸ್ ಆಗ್ತದೆ. ಅప్పుడు ನನ್ನ చెడనవుతాను. ఇప్పుడు నేను ఎందుకు వచ్చానంటే, ನನ್ನ ತಲೆ ಮೇಲೆ ಹಣೆ, ನಿನ್ನ ತಲೆ ತೆಗಿಯಕ್ಕಲ್ಲ, ನಿನಗೆ ವಾರ್ನಿಂಗ್ ಕೊಡೋಕ್ಕೂ ಅಲ್ಲ, ನಿನ್ನ ನನ್ನ ಕಡೆಗೆ ಬ್ಯಾಂಕ್ ಕರೆಯೋಕ್ಕೂ ಅಲ್ಲ. ನೀನು ನನ್ನ ಕಡೆಗೆ ಬರ್ದಿದ್ರು ಪರವಾಗಿಲ್ಲ, ಆ ರಾಮನಾಥನ್ ಕಡೆಗೆ ಮಾತ್ರ ಹೋಗ್ಬೇಡ. ಹೇಯ್ ವಾಗ, ನಮ್ಮ ಅಣ್ಣನ್ಗೆ ಯಾವಾಗ ಹಾಕ್ತೀನೋ? ನಿನಗೆ ಕಣ ಹೇಳೋದಲ್ಲ. ಆ ಯಮನ್ಗೆ ಚೊಕ್ ಕೊಟ್ಟು ಬದುಕ್ ಬಂದವ್ ನಾನು. ನನ್ನ ನಕರಬೇಡ. ನೀ ಹಬ್ಬ. ಶಂಭು ಕೂಲ ಡೌನ್ ಆಗ್ಬಿಡು. ಮತ್ತೇನಾರು ಇದ್ರೆ ನಾ ಬಂದು ಮಾತಾಡ್ತೀನಿ. ರಂಡ್ರ ರೈ. ಇವ್ ನಿಂಗೆ ಬಿಟ್ಬಿಟ್ಟು ಹೋಗೋದ್ ಬೇಡಣ. ನೀವು ಇಲ್ಲ ಎತ್ತು ಬಿಡ್ತೀನಿ. ಹುಡ್ದಾರ ಕಟ್ಟಿದೇನೋ, ಮೊದಲು ಪ್ಯಾಂಟ್ ಎತ್ಬಿಟ್ಟು ಕಟ್ಟೋ. ಎತ್ಬಿಡ್ತಾನೆ ಲೇ. ನಿಮ್ಮಂತ 30 ಜನ ಇಟ್ಕೊಳ್ಳೋ ಬದಲು ಅವನಂತ ಒಬ್ಬನ ಇಟ್ಕೊಂಡ್ರೆ ಸಾಕು. ಇಟ್ಕೊಳ್ಳೋ ಟೈಮ್ ಬರುತ್ತೆ. ಬರ್ಲಿಲ್ಲ ಅಂದ್ರೆ ಎತ್ತೋ ಟೈಮ್ ನಾನು ಹೇಳ್ತೀನಿ. ಇವಾಗ ಗಾಡಿ ಎತ್ತಲ್ಲ ನೀ ಬರನ್ರಿ. ಕೊಟ್ಟಣ್ರ ರಾಮೋ ಗ್ರೇಟ್. ನಿನಗ್ ಸಿಕ್ಕಿರೋ ಪ್ರಾಜೆಕ್ಟ್ಗೆ ಇಷ್ಟು ದೊಡ್ಡ ಪಾರ್ಟಿ ಕೊಡ್ತಾ ಇದೀಯಾ? ಆದ್ರೆ ನಾನು ಕರೆಯೋದೇ ಮರ್ತ್ಬಿಟ್ಟೆ. ನೀನು ಹಿತಾ ಬಯಸೋರ್ನ ನಾನು ಯಾವತ್ತೂ ಮರ್ತಿಲ್ಲ. ಅಂದ್ರೆ ನಾನು ಅರ್ಥ ಆಯ್ತು. ಆದ್ರೆ ಕಾಂಪಿಟೇಷನ್ ಗೆದ್ದವ್ರನ್ನ ವಿಸ್ ಮಾಡೋದು ನನ್ನ ಸ್ಟೈಲ್. ಆಯ್ತು, ಥ್ಯಾಂಕ್ ಯು ವೆರಿ ಮಚ್. ಬಿಸ್ನೆಸ್ ಮ್ಯಾಗ್ನೆಟ್ ಅಪ್ಪ ನೀನು. ಶಂಭು. ಹಾಳಾದ ಗಾಳಿ. ಹಾಯ್ ಶಂಭು, ವಾಟ್ ಎ ಸರ್ಪ್ರೈಸ್. ನೀನು ಬರ್ತೀಯ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಟ್ಸ್ ಓಕೆ, ಬಾ, ಕಮ್ ಆನ್. ಫ್ರೆಂಡ್ಸ್, ಇವತ್ತು ಪಾರ್ಟಿಗೆ ಒಬ್ಬ ಸ್ಪೆಷಲ್ ಗೆಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಶಂಭು,
ದ ಗ್ರೇಟ್ ಶಂಭು. ಇವತ್ತು ನಾನು ಬದುಕಿದ್ದೀನಿ, ಈ ಪಾರ್ಟಿ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಇವನೇ. ಅದನ್ನ ಇನ್ನೊಂದಿನ ಮಾತಾಡೋಣ. ಎನಿವೆ ಶಂಭು, ಥ್ಯಾಂಕ್ ಯು ವೆರಿ ಮಚ್. ನನಗೆ ಥ್ಯಾಂಕ್ಸ್ ಬೇಡ, ಕೊಡೋ ದುಡ್ಡು ಕೊಟ್ರೆ ತಗೊಂಡು ಹೋಗ್ತಾ ಇರ್ತೀನಿ. ಹೇಯ್, ಅದೊಂದು ಸ್ಮಾಲ್ ಅಮೌಂಟ್ ಕೊಟ್ರಾಯ್ತು. ಫಸ್ಟ್ ಎಂಜಾಯ್ ದ ಪಾರ್ಟಿ. ಏನ್ ಬೇಕಾದ್ರೂ ತಿನ್ನು, ಏನ್ ಬೇಕಾದ್ರೂ ಕುಡಿ, ಏನ್ ಬೇಕಾದ್ರೂ. ದುಡಿದೇ ಇರೋ ಜಾಗದಲ್ಲಿ ಅನ್ನನೂ ಹಣನೂ ಮುಟ್ಬಾರ್ದು ಅನ್ನೋದೇ ನನ್ನ ಪಾಲಿಸಿ. ಏಯ್, ಒಬ್ಬ ಗ್ರೇಟ್ ಪರ್ಸನ್ ಜೊತೆ ಹೇಗೆ ಬಿಹೇವ್ ಮಾಡ್ಬೇಕು ಅಂತ ನಿನಗೆ ಗೊತ್ತಿಲ್ವಾ? ನೋಡಿ, ನನಗೆ ಹಿಂದೆ ಒಂದರ ಮುಂದೆ ಒಂದರ ಮಾತ್ರ ಅಭ್ಯಾಸ ಇಲ್ಲ. ಇಷ್ಟಕ್ಕೂ ನನಗೆ ಯಾರು ಗ್ರೇಟ್ ಅಂತ ಅನಿಸ್ತಾ ಇಲ್ಲ. ಕೂಲ್ ಡೌನ್, ಕೂಲ್ ಡೌನ್. ಇಟ್ ಸಣ್ಣ ವಿಚಾರಕ್ಕೆ ಯಾಕೆ ಅಪ್ಸೆಟ್ ಆಗ್ತೀಯಾ? ಈಗ ನೀನ್ ನಮ್ಮನೆಯವನು, ಮೈ ರಿಲೇಟಿವ್. ನಮ್ಮನ್ನೆಲ್ಲ ನಿನ್ ಫ್ರೆಂಡ್ಸ್ ಅನ್ಕೋ, ಓಕೆ? ಹಿಂದೆ ಚೂರಿ ಇಟ್ಕೊಂಡು ಮುಂದೆ ಚೇರ್ಸ್ ಅನ್ನೋ ಸರ್ಕಲ್ ನನಗೆ ಬೇಕಾಗಿಲ್ಲ. ಈ ಶಂಭುಗೆ ಸಮಾಜ ಸೆಂಟಿಮೆಂಟ್ ಅಡ್ಜಸ್ಟ್ ಆಗಿಲ್ಲ, ಆಗಲ್ಲ. ನಂದೇನಿದ್ರು ಒನ್ ಮ್ಯಾನ್ ಶೋ. ಓಕೆ, ಲೇ, ಅವಳು ನಮ್ಮ ರಾಮ ಮಗಳಲ್ವಾ? ಓ, ಅಯ್ಯೋಯ್ಯೋಯ್ಯೋ, ಏನ್ ಚೆನ್ನಾಗವಳಲ್ಲ. ಹಲೋ ಫ್ರೆಂಡ್ಸ್, ಬನ್ನೇ ಬನ್ನೇ ಬನ್ನೇ, ಲೇಡೀಸ್ ಸರ್ಸ್ ಅಂಡ್ ಜೆಂಟ್ಲ್ಮೆನ್ಸ್. ಇವತ್ತು ಇದೇ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಂದೆ ರಾಮು ಹತ್ರ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ. ಏನಂತಂದ್ರೆ, ಆಸ್ತಿ, ಅಂತಸ್ತು, ಲೆವೆಲ್ಲು, ಮನಿ, ಡ್ರೆಸ್ಸು ಎಲ್ಲದರಲ್ಲೂ ನಾನು ರಾಮು ಪೇಪ್ಟಿ. ಸೊ ರಾಮುಗೂ ಒಬ್ಬ ಮಗಳಿದ್ದಾಳೆ, ನನಗೂ ಒಬ್ಬ ಮಗ ಇದ್ದಾನೆ. ರಾಮು ಒಪ್ಪಿದ್ರೆ ನಾವಿಬ್ರು ಬೀಗರಾಗ್ಬೋದು. ಏನಂತೀರಾಮೋ? ಆಗಬಹುದು, ಆ, ಖಂಡಿತ ಆಗಬಹುದು. ನಿನ್ ಮಗನು ನಿಂತರ ಕಲಬೆರಕೆ ಅಲ್ಲ ತಾನೆ? ಏ ಸ್ನೇಹ, ನೋಡ್ಕೊಂಡು ನಿಧಾನ ಕೊಡ್ಸು. ಎಕ್ಸಿಬಿಷನ್ ಇರೋದು ನಾಳಿದ್ದು. ಸುಮ್ಮನೆ ಮಾತಾಡ್ಸಿ ನನ್ನ ಕಾನ್ಸಂಟ್ರೇಷನ್ ಹಾಳು ಮಾಡ್ಬೇಡ. ಎದುರು ನೋಡ್ಕೊಂಡು ನೋಡ್ಸೆ. ಕತ್ತೆ ನೋಡ್ಕೊಂಡು ನೋಡ್ಸ್ಬಾರ್ದ? ನಾನೇನೇ ಮಾಡ್ಲಿ, ಅವನ ಅಡ್ಡ ಬಂದ್ಬಿಟ್ಟ. ಏಯ್ ಅಬ್ಬಾ, ತಾಜ್ ಮಹಲ್ ಏನೂ ಆಗಿಲ್ಲ. ಏನ್ ಮಾಡ್ತಿದ್ಯಾ? ಟೈಮ್ ನೋಡ್ತಾ ಇದ್ದೀನೋ. 2 ವಾಚಲ್ಲೂ ಟೈಮ್ ನೋಡ್ತಿದ್ಯಾ? ಇದ್ರಲ್ಲಿ ಚಿಕ್ಕ ಮುಲ್ ಇದೆ, ಇದ್ರಲ್ಲಿ ದೊಡ್ಡ ಮುಲ್ ಇದೆ. ಏನೋ ಹೋದಂಗಾಯ್ತಲ್ಲ ಗಾಳಿ. ಪೇಷಂಟ್ಸ್ನೆಲ್ಲ ಹಿಂಗ ನೋಡ್ಕೊಳ್ಳೋದು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕೋ ಬೇಡವಾ? ಸಾರಿ ಡಾಕ್ಟ್ರೆ, ಹಿಂಗ್ ನೋಡ್ಕೊಂಡೆ ನೀವು ಮಕ್ಕ ಬುದ್ಧಿ ಮೂಗ ಪಂಚರ್ ಮಾಡ್ಬಿಟ್ಟವ್ರೆ. ಇನ್ ಚೆನ್ನಾಗಿ ನೋಡ್ಕೊಂಬಿಡಿ ಅಷ್ಟೇ. ಕಾಪಿ ಶುಗರ್ಲೆಸ್ಸು, ಅದೇ ಇದು ಸಾಕ್ರೆ ಕೊಡ್ತೀನಿ. ಈ ಲೂಜನ್ ಮಕ್ಕಳು ಸವಾಸ ಮಾಡಿ ನಾವು ಲೂಸ್ ಆಗ್ಬೋದು. ಶುಗರ್ಲೆಸ್ ಅಂತಾನೆ ಶುಗರ್ ಕೇಳ್ತಾನಲ್ಲ. ಸಾಕು. ಹಲೋ, ಎಕ್ಸ್ಕ್ಯೂಸ್ ಮೀ. Yeah. ಈಗ ನೀವು ಮಾಡಿದ್ದೇನು? ಮಿಕ್ಸಿಂಗು. ಮತ್ತೆ ಶುಗರ್ಲೆಸ್ ಬಾಡಿಗೆ ಶುಗರು ಅದು ಹೊಟ್ಟೆಲಿರೋ ಕಾಫಿಗೆ. ಇಷ್ಟು ಗೊತ್ತಿಲ್ಲರೋ ನೀನು ಒಬ್ಬ ಇಂಜಿನಿಯರ, ಅದೇನ್ ಬಿಲ್ಡಿಂಗ್ ಕಟ್ತೀಯ ಏನೋ. ಅಯ್ಯ, ಇವನ ಬಗ್ಗೆ ಸ್ವಲ್ಪ ಜೋಪಾನವಾಗಿರು. ಇವನು ಹೊಟ್ಟೆಗೆ ಅಕ್ಕಿ ಬೇಳೆ ಖಾರದ ಪುಡಿ ಎಲ್ಲ ಹಾಕೊಂಡು ಸ್ಟವ್ ಮೇಲೆ ಕೂತ್ಬಿಟ್ಟಾನು. ಅವನು ಅಡ್ಮಿಟ್ ಆದ ಮೊದಲನೇ ದಿನ ಮಾಡಿದ್ದೆ ಅದು. For more updates, like, comment,
subscribe to our channel.